ನಮಸ್ಕಾರ ವೀಕ್ಷಕರೇ, ಮುಂಬೈ ಟು ಕರ್ನಾಟಕ ನಮ್ಮ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಮುಂಬೈ ಕರಾವಳಿ ತುಳು ಕನ್ನಡಿಗರ ಒಕ್ಕೂಟ ಸರಣಿ ಕಾರ್ಯಕ್ರಮ ಶ್ರೀ ಮಾರ್ಲಕಟ್ಟೆ ಮೇಳದ ಕಲಾವಿದರು ಹಾಗೂ ಅತಿಥಿ ಕಲಾವಿದರ ಕೂಡುವಿಕೆಯಿಂದ ಮಿನಿ ಮಂಗಳೂರು ಎಂಬ ಖ್ಯಾತಿಯ ಡೊಂಬಿವಲ್ಲಿಯಲ್ಲಿ ಸಂಭ್ರಮ ಸಡಗರದ ಯಕ್ಷ ಬಯಲಾಟ. ಮಾರ್ಲಕಟ್ಟೆ ಮೇಳದವರಿಂದ ಭೀಷ್ಮ ವಿಜಯ ಹಾಗೂ ಮೈದ ದಿವಿದ ಕಾಳಗ ಎಂಬ ಪುಣ್ಯ ಕಥಾಭಾಗವನ್ನ ಆಡಿ ತೋರಿಸಲಾಯಿತು. ಇಂದಿನ ಈ ಕಾರ್ಯಕ್ರಮವನ್ನ ಒಮ್ಮೆ ವೀಕ್ಷಿಸೋಣ ಬನ್ನಿ. ಕಾಳಿಂಗನವರ ಧನವೇದಿಕೆಯ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವರು ಪುಣ್ಯ ಉಮೇಶಕರು. ಅವರು ತಾನೇ ಬನ್ಸಂಘ ತಾನೇ ಹೋಟೆಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಕೆಲಸ ಮಾಡಿರುವರು. ಹಾಗೆ ಒಂದು ಹಿಂದೂ ಮುಖಂಡ ವಿಶ್ವ ಹಿಂದೂ ಪರಿಷತ್ ತಾರಾ ಘಟಕದ ಮಾಜಿ ಅಧ್ಯಕ್ಷರಾಗಿ ಸಹ ಕೆಲಸ ಮಾಡಿರುವಂತಹ ಧಾರ್ಮಿಕ ವ್ಯಕ್ತಿ ಹಾಗೂ ಕಲಾ ಪೋಷಕ ಸಮಾಜ ಸೇವಕ ಪುಣ್ಯ ಉಮೇಶ್ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಂಟರ ಸಂಘ ಮುಂಬಯಿಯ ಶಿಕ್ಷಣ ಮತ್ತು ಸಮಾಜ ಸಮಿತಿಯ ಕಾರ್ಯನಿರ್ದೇಶಕರಾಗಿ, ಮಂಜುನಾಥ ವಿದ್ಯಾಲಯದ ಚೇರ್ಮನ್ ಆಗಿ, ಬಂಟರ ಸಂಘ ಪ್ರಾದೇಶಿಕ ಸಮಿತಿ ಬೆಂಗಳೂರಿನ ಮಾಜಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರುವಂತಹ ಇಂದಾಳಿ ದೇವರನ್ನ ಅವರಿಗೂ ಸಹ ಆತ್ಮೀಯ ಸ್ವಾಗತ. ಮುಂಬೈ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿಯ ಉಪ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿರುವ ಸುಬ್ಬಯ್ಯಣ್ಣ ಅವರಿಗೂ ಸಹ ಆತ್ಮೀಯ ಸ್ವಾಗತ, ಸುಸ್ವಾಗತ. ಕನ್ನಡ ಸಂಘ ಠಾಣೆಯ ಮಾಜಿ ಅಧ್ಯಕ್ಷರಾದಂತಹ ರತ್ನಾಕರ್ ಶೆಟ್ಟಿ ಹಿರಿಯರು ಅವರಿಗೂ ಸಹ ಆತ್ಮೀಯ ಸ್ವಾಗತ, ಸುಸ್ವಾಗತವನ್ನು ಬಯಸುತ್ತಿದ್ದೇವೆ. ಹೊಟ್ಟೆಯಲ್ಲಿ ಕಲಾ ಪೋಷಕರಾದಂತಹ ಸದಾನಂದ ಶೆಟ್ಟಿ ಹೊಟ್ಟೆಗಾಲ್ತು ಸಹ ಆತ್ಮೀಯ ಸ್ವಾಗತ, ಸುಸ್ವಾಗತ. ಯುವತಿ ಪಂಚಾಯತದ ಚೇರ್ಮನ್ ಸುಬೋಧ್ ಬಂಡಾರಿ ಅವರಿಗೂ ಸಹ ಆತ್ಮೀಯ ಸ್ವಾಗತ, ಸುಸ್ವಾಗತ. ಹೋಟೆಲ್ ಟ್ರೈನಿಂಗ್ ಇಂಟರ್ನ್ಯಾಷನಲ್ ಉದಯ್ ಶೆಟ್ಟಿ ಅವರಿಗೂ ಸಹ ಕಾರ್ಯಕ್ರಮದ ವ್ಯವಸ್ಥಾಪಕರ ಪರವಾಗಿ ಆತ್ಮೀಯ ಸ್ವಾಗತ, ಸುಸ್ವಾಗತವನ್ನು ಕೋರ್ತಾ ಇದ್ದೇವೆ. ಕ್ರಿಕೆಟ್ ಕ್ಲಬ್ ಸುಧಾಕರ್ ಶೆಟ್ಟಿ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಮೂಕಾಂಬಿಕಾ ದೇವಿ ದೇವಸ್ಥಾನ ಶಾಲೆ ಇದರ ಅಧ್ಯಕ್ಷರಾದಂತಹ ರಾಜೇಶ್ ಶೆಟ್ಟಿ ಅವರಿಗೂ ಸಹ ಆತ್ಮೀಯ ಸ್ವಾಗತ, ಸುಸ್ವಾಗತ. ನಾರಾಯಣ ದೇವಸ್ಥಾನ ಅಧ್ಯಕ್ಷರ ಅವರಿಗೂ ಸಹ ಕಾರ್ಯಕ್ರಮ ವ್ಯವಸ್ಥಾಪಕರಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಗೌರವಾಧ್ಯಕ್ಷರು ದಂಪತಿಯನ್ನು ಮಾಲೀಕರಾದಂತಹ ಲಕ್ಷ್ಮಣ್ ಪೂಜಾರಿ ಅವರಿಗೂ ಸಹ ಆತ್ಮೀಯ ಸ್ವಾಗತ, ಸುಸ್ವಾಗತ. ಅಧ್ಯಕ್ಷರಾದಂಥ ಹೋಟೆಲ್ ಸ್ವರ್ಣ ಮಾಲೀಕರಾದ ಸಂತೋಷ್ ಸರ್ ಅವರಿಗೂ ಸಹ ಆತ್ಮೀಯ ಸ್ವಾಗತ, ಸುಸ್ವಾಗತ. ಹೋಟೆಲ್ ಸೆಂಟರ್ ಕಲಾ ಪೋಷಕರು ಅವರಿಗೂ ಸಹ ಆತ್ಮೀಯ ಸ್ವಾಗತ, ಸುಸ್ವಾಗತ. ಅನಿಲ್ ಶೆಟ್ಟಿ ಹೋಟ್ಲಿ ಅವರಿಗೂ ಸಹ ಸ್ವಾಗತ. ಅಂಬೇಕರ ಮಾಲೀಕರಾದಂಥ ಪ್ರಭಕರಣ್ಣ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಕಲಾ ಪೋಷಕರು ಹೋಟೆಲ್ ಸಂದೀಪ್ನ ಮಾಲೀಕರಾದಂಥ ಪ್ರಸನ್ನ ಶೆಟ್ಟಿ ಅವರಿಗೂ ಸಹ ಸ್ವಾಗತ, ಸುಸ್ವಾಗತ. ನಮ್ಮೊಟ್ಟಿಗಿದ್ದಾರೆ ಕಲಾ ಪೋಷಕರು ಹೋಟೆಲ್ ಉದ್ಯಮಿ ಹೋಟೆಲ್ ಇಂದ್ರಪ್ರಸ್ಥದ ವೆಂಕಟೇಶಣ್ಣ ಅವರಿಗೂ ಸಹ ಆತ್ಮೀಯ ಸ್ವಾಗತವನ್ನ. ಶಿವೀಲ್ ರಮೇಶ್ ಶೆಟ್ಟಿ ಮೇಳವನ್ನು ತಂದು ನಮಗೆಲ್ಲರಿಗೂ ಒಂದು ಮನೋರಂಜನೆಯ ಭಕ್ತಿ ಭಾವದ ಮನೋರಂಜನೆ ಹೊರಿಸಿ ಶಿವೀಲ್ ರಮೇಶ್ ಶೆಟ್ಟಿ ಅವರಿಗೂ ಸಹ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇವೆ. ರಂಗಸ್ಥಳದ ರಾಜ ಯಕ್ಷ ಕಣ್ಮಣಿಗಳ ಅಗ್ನಿ ನಕ್ಷತ್ರ ರಂಗಕ್ಕೆ ಕಾಲಿಟ್ಟ ಕ್ಷಣದಿಂದಲೇ ತಮ್ಮ ವಿಶಿಷ್ಟ ಮನಮೋಹಕ ಹಾವಭಾವ ಪಾತ್ರಕ್ಕೆ ತಕ್ಕ ದೇವಭಾಷೆ ಅಭಿನಯದ ಮೂಲಕ ಪ್ರೇಕ್ಷಕರನ್ನು ತಮ್ಮ ಪಾತ್ರಗಳಿಗೆ ಕರೆದೊಯ್ಯುವ ಅಪೂರ್ವ ಕಲಾಕಾರ. ಹಾಗೆ 5 ದಶಕಗಳ ಕಾಲ ರಂಗವನ್ನು ಆಡಿರುವಂತ, ಒಂದೇ ನೇರದಲ್ಲಿ 50 ವರ್ಷ ಸೇವೆ ಮಾಡಿರುವಂತ ಐದೇಲ ಆನಂದ್ ಶೆಟ್ಟಿ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕಂತ ಕೇಳಿಕೊಳ್ತೇವೆ. ಬದುಕಿನ ಕೊನೆಕ್ಷಣಗಳವರೆಗೆ ಪ್ರತಿ ಕ್ಷಣವೂ ಸ್ಮರಣೀಯವಾಗಿರುವುದಿಲ್ಲ. ಕೆಲವೊಂದು ಸಂದರ್ಭ ಸಿಕ್ಕಿರುವ ಅವಕಾಶಗಳು ಆ ಸಮಯವನ್ನು ಅವಿಸ್ಮರಣೀಯವಾಗಿರಿಸುತ್ತವೆ. ಕೋಟ ಶಿವರಾಮ ಕಾರಂತರು ಎಂದ ಕ್ಷಣ ನೆನಪಾಗುವುದು ಕರಾವಳಿಯ ಜನಪದ ಕಲೆಗಳಲ್ಲಿ ಪ್ರಸಿದ್ಧವಾದ ಗಂಡು ಕಲೆ ಯಕ್ಷಗಾನ. ಅಂತಹ ಯಕ್ಷಗಾನ ಗಂಡು ಕಲೆಯ ಬಡಗು ಯಕ್ಷರಂಗದ ಕಲಾ ಸಾರ್ವಭೌಮ, ಯಕ್ಷರಂಗದ ರಾಜ, ಯಕ್ಷ ಕಣ್ಮಣಿಗಳ ಕಲಾಕುಸುಮ, ಯಕ್ಷಲೋಕದ ದಿಗ್ಗಜ, ಯಕ್ಷ ಕಲಾ ಮಾಂತ್ರಿಕ ಐರ್ಬೈಲ್ ಆನಂದ ಶೆಟ್ಟಿ ಇವರಿಗೆ
ಕಲಾ ಸೇವೆಗೆ ಸಂಘ 50ರ ಸಂಭ್ರಮ. ಸಂಬಂಧಿತರೆ, ಕುಂದ ಭಾಷಾ ಪ್ರದೇಶವಾದ ಕುಂದಾಪುರ ತಾಲೂಕಿನ ಸಿದ್ದಾಪುರ ಶೆರಗಿನ ಹೈರ್ಬೈಲ್ ಎಂಬ ಊರು ಯಕ್ಷ ಪ್ರಪಂಚದಲ್ಲಿ ಪ್ರಚಲಿತ ಕಂಡಿದ್ದು ತಮ್ಮ 65ನೇ ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿರುವ ತನಗೆ ಇನ್ನಷ್ಟು ಸೇವೆ ಮಾಡುವ ಶಕ್ತಿ ಕೊಡಲಿ. ಶುದ್ಧ ಆರೋಗ್ಯದೊಂದಿಗೆ ನೀವು ನಂಬಿದ ಶ್ರೀ ಬ್ರಹ್ಮಲಿಂಗೇಶ್ವರ ಮಾರಣಕಟ್ಟೆ ಮೂಕಾಂಬಿಕೆ ಆರಾಧ್ಯ ದೇವನಾದಂತಹ ಬ್ರಹ್ಮಲಿಂಗೇಶ್ವರನನ್ನು ಸ್ಮರಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದಂತಹ ಗಣ್ಯಾತಿ ಗಣ್ಯರು ಎಲ್ಲರಿಗೂ ಸ್ಥಿರವಾಗಿ ವಂದಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿದ್ದಂತಹ ಕಲಾಭಿಮಾನಿಗಳು, ಕಲಾವಿದನಿಗೆ ಕಲಾಭಿಮಾನಿಗಳು ಅಗತ್ಯ. ಯಾಕಂತ ಹೇಳಿದ್ರೆ ಕಲಾವಿದೊಬ್ಬ ವೇಷವನ್ನು ಮಾಡಿ ರಂಗವನ್ನು ಪ್ರವೇಶ ಮಾಡಿದಾಗ ಶ್ರೀಳೆಯ ಚಪ್ಪಾಳೆಯ ಮೂಲಕ ಅವನನ್ನು ಹುರಿದುಂಬಿಸಿ ಎತ್ತರಕ್ಕೆ ಮುಟ್ಟಿಸುವ ಕಲಾಭಿಮಾನಿ ದೇವತೆಗಳಾದ ತಮ್ಮೆಲ್ಲರಿಗೂ ಸ್ಥಿರವಾಗಿ ನಮಸ್ಕರಿಸುತ್ತಾ, ಹಾಗೆ ಇಂದಿನ ವೇದಿಕೆಯಲ್ಲಿದ್ದಂತಹ ಬಹಳಷ್ಟು ಮಂದಿ ಗಣ್ಯರು, ಅದರಲ್ಲಿಯೂ ಹಿರಿಯವರಾದಂತಹ ಅನುಭವಿಗಳಾದಂತಹ ನಮ್ಮ ಪಲ್ಯರವರು ಇವತ್ತಿನ ವೇದಿಕೆಯಲ್ಲಿದ್ದಾರೆ. ನಿಜವಾಗ್ಲೂ ಅವರು ಎಲ್ಲಿಯ ಆಟಕ್ಕೆ ಬರಲಿ ಬಂದು ಇದರಲ್ಲಿ ಕುಳಿತಾಗ ಕಲಾವಿದರಾದಂತಹ ನಮಗೆ ರಂಗ ಪ್ರವೇಶ ಮಾಡುವಾಗಲೇ ಕಾಲು ನಡುಕ ಶುರುವಾಗ್ತದೆ. ಯಾಕಂತ ಹೇಳಿದ್ರೆ ಇವತ್ತು ಪಲ್ಯದವರಿದ್ದಾರೆ ಸಭೆಯಲ್ಲಿ, ಹಾಗಂತ ಅವರು ಯಾರಿಗೇನು ಹೇಳುವುದಿಲ್ಲ. ನಾವು ತಪ್ಪಿದಲ್ಲಿ ಬಂದು ಹೀಗೆ ಹೋಗಬೇಕಿತ್ತು ಅಂತ ಒಂದು ನಮಗೆ ಉಪದೇಶವನ್ನು ಮಾಡಬಹುದಾದಂತ ಹಿರಿಯವರವರು ಇವತ್ತಿನ ನನ್ನ ಸನ್ಮಾನ ಕಾರ್ಯಕ್ಕೆ ಬಂದು ಅಧ್ಯಕ್ಷ ಸ್ಥಾನ ವಹಿಸಿಕೊಂಡ ಕಾರಣ ನನ್ನ ಇನ್ನೊಮ್ಮೆ ಧನ್ಯವಾದಗಳನ್ನು ಅವರಿಗೆ ನಾನು ಸಮರ್ಪಿಸುತ್ತಾ ಇದ್ದೇನೆ. ಹಾಗೆ ಇವತ್ತಿನ ಸನ್ಮಾನಕ್ಕೆ ಕಾರಣಕರ್ತರಾದಂತಹ ಸತೀಶ್ ಶೆಟ್ಟರು ಹಾಗೂ ಅವರ ತಮ್ಮವಾದಂತಹ ಗಣೇಶ್ ಶೆಟ್ಟರು ಹಾಗೂ ಅವರ ಸಂಗಡಿಗರು ಇವತ್ತು ಮಾಡಿದಂತಹ ಈ ಸನ್ಮಾನ ನಿಜಕ್ಕೂ ಅತಿಯಾದಂತಹ ಸಂತೋಷವಾಗ್ತಾ ಇದೆ. ಯಾಕಂತ ಹೇಳಿದ್ರೆ ರಾಜ್ಯ ಪ್ರಶಸ್ತಿ ನನಗೆ ಬೆಂಗಳೂರು ಮಹಾನಗರದಲ್ಲಿ ಆದರೂ ಕೂಡ ಮುಂಬೈ ಮಹಾನಗರದಲ್ಲಿ ಇವತ್ತಿನ ಈ ಸನ್ಮಾನ ಅಂತ ಹೇಳುವುದು ರಾಜ್ಯ ಪ್ರಶಸ್ತಿ ಸಿಕ್ಕಿದಷ್ಟೇ ಸಂತೋಷವನ್ನು ನನಗೆ ಕೊಡ್ತಾ ಇದೆ. ಹಾಗೆ ಇದೇ ತಿಂಗಳಿನಲ್ಲಿ ಅಂದ್ರೆ ಆರಂಭದಲ್ಲಿ ಮುಂದೆ 5ನೇ ತಾರೀಕಿನ ದಿವಸ ಅಲ್ಲಿಯೂ ಕೂಡ ನನ್ನ 50ರ ಸಂಭ್ರಮವಾಗಿ ಸನ್ಮಾನಿಸಿ ಅಂತ ಅನಿಲ್ ಶೆಟ್ಟರು ಕೂಡ ಇಂದಿನ ಸಭೆಯಲ್ಲಿದ್ದಾರೆ. ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆಯೇ ನನ್ನ ಸನ್ಮಾನದ ಕಾರ್ಯಕ್ರಮಕ್ಕಾಗಿ ಸಾಕಷ್ಟು ಶ್ರಮ ಪಟ್ಟವರಿದ್ದಾರೆ. ಅಂದರೆ ಸಲಕರಣೆಗಳನ್ನೆಲ್ಲ ಸಿದ್ಧ ಮಾಡೋದಕ್ಕೆ ನಮ್ಮ ಸೀತಾರಾಮ್ ಶೆಟ್ಟರು ಅವರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಹಾಗೆ ನಮ್ಮ ರತ್ನಾಕರ ಶೆಟ್ಟರು ಹೊಸೂರು ಅವರು ಕೂಡ ಕಲಾವಿದರ ಬಗ್ಗೆ ಬಹಳಷ್ಟು ಕಾಳಜಿ ವಹಿಸೋರು. ನಮ್ಮ ಮೇಳ ಮುಂಬೈಗೆ ಬಂತು ಅಂತ ಆದ್ರೆ ನಾವು ಹಿಂತಿರುಗಿ ಊರಿಗೆ ಹೋಗಲ್ಲಿಯವರೆಗೂ ನಮ್ಮ ಜೊತೆಯಲ್ಲೇ ಇದ್ದು ನಮಗೆ ಬೇಕಂತ ಎಲ್ಲಾ ಅನುಕೂಲಗಳನ್ನು ಸಹಕರಿಸುವಂತಹ ರತ್ನಗಣಿ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹಾಗೆ ಇವತ್ತಿನ ದಿವಸ ನನ್ನ ವಿಚಾರವಾಗಿ ನಿರೂಪಣೆ ಮಾಡಿದಂತಹ ನನ್ನ ಆತ್ಮೀಯರಿಗೂ ಕೂಡ ನನ್ನ ಧನ್ಯವಾದಗಳನ್ನು ಸಮರ್ಪಿಸುತ್ತಾ, ಹೇಳಬೇಕಾದಂತಹ ವಿಚಾರ ಅಂದ್ರೆ 50 ವರ್ಷಗಳ ಕಾಲ ನಿರಂತರವಾಗಿ ನಾನು ಒಂದೇ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸುವುದಕ್ಕೆ ಕಾರಣ ಇದು ದೈವಾನುಗ್ರಹ ಅಂತ ಹೇಳಿದ್ರೆ ಬಿಡೋಣೆ ಬ್ರಹ್ಮಲಿಂಗೇಶ್ವರ ಅಂತ ಹೇಳಿದ ಹಾಗೆ ಆ ಬ್ರಹ್ಮಲಿಂಗನ ಸಂಪೂರ್ಣ ಅನುಗ್ರಹ. ಆದ್ದರಿಂದ 50 ವರ್ಷಗಳ ಕಾಲ ಒಂದೇ ಮೇಳದಲ್ಲಿ ನಾವು ಕಾಲವನ್ನು ಕಳೆಯುವುದಕ್ಕೆ ಸಾಧ್ಯವಾಯಿತು. ಕೆಲವರು ಯೋಚಿಸಬಹುದು ಇವರಿಗೆ ಬಹುಶಃ ಬೇರೆ ಮೇಳಕ್ಕೆ ಹೋಗುವುದಕ್ಕೆ ಅವಕಾಶ ಇರಲಿಲ್ಲ ಏನಂತ. ಆ ಕಥೆ ಬಹಳಷ್ಟು ಉಂಟು, ಅದನ್ನು ನಾನು ಈಗ ಹೇಳುವುದಕ್ಕೆ ಸಮಯವಿಲ್ಲ. ಬ್ರಹ್ಮಲಿಂಗನಿಗೆ ನಾನು ಹಿತವಾಯಿತು ಏನೋ, ಆದ್ದರಿಂದ 50 ವರ್ಷಗಳ ಕಾಲ ಅವನ ಸೇವೆಯನ್ನು ಮಾಡಿಸಿಕೊಂಡಿದ್ದಾನೆ. ಇನ್ನು ನನ್ನಿಂದ ಸಾಧ್ಯವಾದರೆ ಅವನ ಅನುಗ್ರಹ ಎಲ್ಲಿವರೆಗೆ ಇರ್ತದೋ ಅವನ ಸೇವೆಯನ್ನೇ ಮಾಡ್ತೇನೆ, ಬಿಟ್ಟರೆ ಬೇರೆ ಮೇಳಗಳಿಗೆ ಖಂಡಿತವಾಗಿ ನಾನು ಹೋಗುವುದಿಲ್ಲ ಅಂತ ಹೇಳುವುದರ ಜೊತೆಯಲ್ಲಿ ಬ್ರಹ್ಮಲಿಂಗನನ್ನ ಯಾರೇ ನಂಬಲಿ ಇದಕ್ಕೆ ಸಾಕಷ್ಟು ಸಾಕ್ಷಿಗಳಿದೆ.
ಬ್ರಹ್ಮಲಿಂಗನನ್ನು ಆರಾಧಿಸಿಕೊಂಡು ಬಂದವರು, ಮನಪೂರ್ವಕವಾಗಿ ಪೂಜಿಸಿದವರು ಬಹಳಷ್ಟು ಮಂದಿ ಬ್ರಹ್ಮಲಿಂಗನ ಭಕ್ತರಾಗಿಯೂ ಅವರಿಂದಲೇ ಎತ್ತರ ಮಟ್ಟಕ್ಕೆ ಬಂದಂತಹ ಭಕ್ತಾದಿಗಳಲ್ಲಿ ಸಾಕಷ್ಟು ಮಂದಿ ಇರಬಹುದು. ಹಾಗೆಯೇ ಆರಾಧ್ಯ ದೇವನಾದಂತಹ ಬ್ರಹ್ಮಲಿಂಗೇಶ್ವರನನ್ನ ಯಾರು ಆರಾಧಿಸುತ್ತೀರೋ, ಯಾರು ಪೂಜಿಸುತ್ತೀರೋ, ಖಂಡಿತವಾಗಿ ನಿಮ್ಮೆಲ್ಲವರಿಗೂ ಅವನು ಮಾರ್ಗದರ್ಶಕನಾಗಿರ್ತಾನೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಅದಕ್ಕೆ ನಾನೇ ಸಾಕ್ಷಿ ಎನ್ನುವುದಕ್ಕೆ ಈಗಾಗಲೇ ನಾನು ಹೇಳಿದ್ದೇನೆ. 50 ವರ್ಷಗಳ ಕಾಲ ಒಂದೇ ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿದ್ದೇನೆ. ಈ ವರ್ಷದ ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬರುವುದಕ್ಕೆ ನಿಜವಾಗಲೂ ನಾನು 50 ವರ್ಷ ಮಾಡಿದಂತಹ ಪುಣ್ಯದ ಫಲ ಬ್ರಹ್ಮಲಿಂಗೇಶ್ವರ ಕೊಟ್ಟಂತಹ ಪ್ರಸಾದ ಅಂತ ನಾನು ಭಾವಿಸಿಕೊಳ್ತೇನೆ. ಹಾಗೆ ಇನ್ನೂ ಕೂಡ ಸಾಕಷ್ಟು ಮಂದಿ ಕಲಾವಿದರು ಇದ್ದವರು, ಎತ್ತರಕ್ಕೆ ಬರೆದವರು, ಈ ಪ್ರಶಸ್ತಿಯನ್ನು ಪಡೆಯುವಂತಹ ಅರ್ಹತೆ ಇದ್ದವರು, ಅಂತಹ ಕಲಾವಿದರಿಗೆ ಆದಷ್ಟು ಬೇಗ ಈ ಪ್ರಶಸ್ತಿ ಒದಗುವ ಹಾಗೆ ಆ ಬ್ರಹ್ಮಲಿಂಗೇಶ್ವರನ ಅನುಗ್ರಹ ಆಗಲಿ ಅಂತ ನಾನು ಪ್ರಾರ್ಥಿಸಿಕೊಳ್ಳುತ್ತಾ, ಇವತ್ತಿನ ಈ ಸನ್ಮಾನವನ್ನು ಮಾಡಿದಂತಹ ಸತೀಶ್ ಶೆಟ್ಟರು ಹಾಗೂ ಅವರ ಸಹೋದರ ಗಣೇಶ್ ಶೆಟ್ಟರು ಹಾಗೂ ಅವರ ಸಂಘಟನೆಗೆ ಇನ್ನೊಮ್ಮೆ ನಾನು ಚಿರಋಣಿ ಅಂತ ಹೇಳಿಕೊಳ್ಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಅವರು ಶ್ರೀಕಾಂತ್ ಶೆಟ್ಟಿ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ಅವರಿಗೆ ಯಕ್ಷಗಾನ ಸಂಘಟನೆಯ ಪ್ರಶಸ್ತಿಯನ್ನು ಕೊಡ್ತಾ ಇದೆ. ಅವರ ಕುಟುಂಬದವರಿಗೆ ಸಿದ್ದರಾಮಯ್ಯ ಅವರು ಎಷ್ಟು ದಿವಸ 40 ವರ್ಷ ಬೆಂಗಳೂರಿನಲ್ಲಿದ್ದು ಸೌರಭ್ಯ ಮುಂಬೈನಿಂದ ಉದ್ಯೋಗ ನಿಮಿತ್ತ ಹೋಗ್ತಿದ್ದಾರೆ. ಅದರ ಮೊದಲು ನಾವು ಇವತ್ತು ಒಂದು ಒಳ್ಳೆಯ ಸನ್ಮಾನ ಮಾಡಬೇಕಂತ ಎಲ್ಲರ ಕಲಾಭಿಮಾನಿಗಳು ಹಾಗೂ ಕಲಾ ಪ್ರೇಕ್ಷಕರ ಪರವಾಗಿ ಆಗ್ತಿದೆ ಕರೆ. ಅವರು ಶ್ರೀಕಮಣ್ಣ ಬಗ್ಗೆ ಹೇಳಬೇಕಂದ್ರೆ ಉಡುಪಿ ಜಿಲ್ಲೆಯ ಬೆಮ್ಮಾರ್ ತಾಲೂಕಿನ ಆರೂರು ಎಂಬ ಚಿಕ್ಕ ಹಳ್ಳಿಯಲ್ಲಿ ನಾರಾಯಣ ಶೆಟ್ಟಿ ಮತ್ತು ಪ್ರೇಮ ಶೆಟ್ಟಿ ಎಲ್ಲ ಕಲಾವಿದರ ಪರವಾಗಿ ನಾವು ಮೇಳದ ನೆನಪಿದ್ದಾರೆ. ಪ್ರಭಾಕರ್ ಶೆಟ್ಟಿ ಮಗಮಕ್ಕಿ ಹಾಗೂ ಮುಂಬೈ ಮಹಾಪುರುಷರಾದ ರತ್ನಾಕರ್ ಶೆಟ್ಟಿ ಅವರು ಬಂದು ಒಂದು ಗೌರವವನ್ನು ಸ್ವೀಕರಿಸಬೇಕಂತ ಕೇಳಿಕೊಳ್ತಿದೆ. ಪ್ರಣವಿದ ಹಾಗೆ ರತ್ನಾಕರ್ ಶೆಟ್ಟಿ ಹೊಸೂರು ಮಹಾಪುರುಷರ ಮುಂದೆ ನಮ್ಮ ರಮೇಶ್ ಸಾಹಿತ್ಯ ವೇದಿಕೆಯನ್ನ ಅಲಂಕರಿಸುವಂತ ನಿಮ್ಮ ಹಿರಿಯರಾದಂತಹ ಪೂಜ್ಯ ಉಮೇಶ್ ಶೆಟ್ರೆ, ನನಗೊಂದು 2-3 ವಿಷಯ ಹೇಳಲಿಕ್ಕುಂಟಷ್ಟೇ. ಒಂದು, ಘನವಾದ ವೇದಿಕೆ, ಕಾಳಿಂಗನಾವುಡರ ಹೆಸರನ್ನು ಇಟ್ಟಿದ್ದೀರಿ. ಕಾಳಿಂಗನಾವುಡರ ನನ್ನೂರಿನಲ್ಲಿ ಗಿಳಿಯಾರು ಕೋಟದಲ್ಲಿ ಸಂಗೀತದಿಂದ ಪ್ರಾರಂಭ ಮಾಡಿ ನೇರು ವ್ಯಕ್ತಿತ್ವ ಭಾಗವತಿಗೆಯಲ್ಲಿ ಒಂದೊಬ್ಬ ರಾಷ್ಟ್ರವ್ಯಾಪಿ ಹೆಸರು ಮಾಡಿರುವಂತಹ ಕಾಳಿಂಗನಾವುಡರಿಗೆ ನನ್ನ ನಮನವನ್ನ ಸಲ್ಲಿಸ್ತೇನೆ. ಎರಡನೇದಾಗಿ ಡಾಕ್ಟರ್ ಶಿವರಾಮ್ ಕಾರಂತರು ನನ್ನೂರಿನವರೇ, ಕೋಟದವರು. ಇಡೀ ಬಡಗುತಿಟ್ಟಿಗಾಗಲಿ ತೆಂಕುತಿಟ್ಟಿಗಾಗಲಿ ಯಕ್ಷಗಾನಕ್ಕೆ ಒಂದು ತನ್ನ ಜೀವನವನ್ನೇ ಸಮರ್ಪಿಸಿದಂತಹ ಒಂದು ಹಿರಿಯ ಜೀವ ಶಿವರಾಮ್ ಕಾರಂತರವರಿಗೂ ಸಹ ನನ್ನ ನಮನವನ್ನು ಸಲ್ಲಿಸ್ತಾ, ಇನ್ನೊಂದು ಖುಷಿಯ ವಿಷಯ ಅಂತ ಹೇಳಿದ್ರೆ, ಯಾರಿಗೆ ಈಗ ನೀವು ಅಯೋಧ್ಯೆ ಆನಂದ್ ಶೆಟ್ಟಿ ಅವರಿಗೆ ಸನ್ಮಾನ ಮಾಡಿದ್ರು, 39 ವರ್ಷಗಳ ಮೊದಲೇ ಮಾರಣಕಟ್ಟೆ ಮೇಳವನ್ನ ಪ್ರಥಮವಾಗಿ ಬೊಂಬೈಗೆ ತರಿಸಿದ್ದು ನಾನು. MN ನೇತೃತ್ವದಲ್ಲಿ ಆವಾಗ ಮಾನಕಟ್ಟೆ ಮೇಳ ಬೊಂಬೈಗೆ ಬರುವುದಿಲ್ಲ ಅನ್ನುವಂಥ ಸಂದರ್ಭದಲ್ಲಿ MN ಹೆಗ್ಡೆ ಅವರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದೆ. ಅವ್ರು ಹೇಳಿದ್ರು, ಅಡ್ಡಿಲ್ಲ ರತ್ನಾಕರ್ ಖಂಡಿತ ಬರೋಣ ಅಂತ. ಇದೇ ಆನಂದ್ ಶೆಟ್ಟಿ ಒಟ್ಟಿಗೆ ಇವರೇ ನನಗೊಂದು ವೇಷ ಹಾಕಿದ್ರು. ಆವಾಗ ನಾನು ಸಮೇತ ಒಬ್ಬ ಬಡಗಿನ ಕಲಾವಿದ, ವಿಕ್ರೋಲಿ ಮಹಾಮಾಯಿ ಯಕ್ಷಗಾನ ಕಲಾ ಮಂಡಳಿಯಲ್ಲಿ ನಾನು ಕೆಲವು ವರ್ಷ ಒಂದು ಹವ್ಯಾಸಿ ಕಲಾವಿದನಾಗಿ ಸೇವೆ ಸಲ್ಲಿಸಿದ್ದೆ. ಅದು ಒಂದು ಸಂತೋಷದ ವಿಷಯ. ಮಾರಣಕಟ್ಟೆ ಮೇಳವನ್ನು ಆ ಸಮಯದಲ್ಲಿ ಎಷ್ಟು ವರ್ಷದ ಮೊದಲು, 39 ವರ್ಷದ ಮೊದಲು, ಈಗ ಅದನ್ನು 30 ವರ್ಷದಿಂದ ನಮ್ಮ ಸುನಿಲ್ ರಮೇಶ್ ಅವರು ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅದು ಬಹಳಷ್ಟು ಖುಷಿಯ ವಿಷಯ. ಆವಾಗ ಒಂದು ಮೇಳ ಇತ್ತು, ಈಗ 3 ಮೇಳಗಳಿವೆ ಮಾರಣಕಟ್ಟೆಯಲ್ಲಿ. ಆ ಬ್ರಹ್ಮಲಿಂಗೇಶ್ವರನ ಅನುಗ್ರಹ ಇಲ್ಲದಿದ್ರೆ ಖಂಡಿತ ಇದೆಲ್ಲ ನಡೆಯಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಏನೊಂದು ಕೇಳ್ತಾರೋ ಅದನ್ನು ಅನುಗ್ರಹಿಸ್ತಾನೆ ಅನ್ನುವಂತ ನಂಬಿಕೆ ತುಳು ಕನ್ನಡಿಗರಲ್ಲಿದೆ. ಮತ್ತೊಂದು ವಿಶೇಷ ಅಂತ ಹೇಳಿದ್ರೆ, ತುಳು ಕನ್ನಡಿಗರ ಒಕ್ಕೂಟ. ಇವತ್ತಿನ ಈ ಕಾರ್ಯಕ್ರಮವನ್ನು ರೂಪಿಸಿದವರು ತುಳು ಕನ್ನಡಿಗರ ಒಕ್ಕೂಟ. ಬಹಳಷ್ಟು ಸಂತೋಷವಾಗ್ತದೆ. ಎಲ್ಲ ನನ್ನ ಸ್ನೇಹಿತರಲ್ಲಿ ಒಂದು 30-35 ವರ್ಷದ ಸ್ನೇಹಿತರಲ್ಲಿ ಕೂತಿದ್ದಾರೆ. ನಮ್ಮ ಗುರುಸ್ವಾಮಿಯವರು ಕೂತಿದ್ದಾರೆ. ಬಹಳಷ್ಟು ಸಂತೋಷ ವಿಷಯ. ಹಾಗೆ ಇಂತಹ ಕಾರ್ಯಕ್ರಮಗಳನ್ನು ನಡೆಸಿರುವವರು ನನ್ನ ಸ್ನೇಹಿತ ನಮ್ಮ ಹುಡುಗ ಅಂತ ಹೇಳಿರ್ಬೋದು, ಸತೀಶ್ ಶೆಟ್ಟಿ, ಗಣೇಶ್ ಶೆಟ್ಟಿ. ಖಂಡಿತವಾಗಿ ಅವರ ಸಂಘಟಕರಿಗೆ ಎಲ್ಲರಿಗೂ ನಾನು ಧನ್ಯವಾದವನ್ನು ಅರ್ಪಿಸ್ತೇನೆ. ಬಹಳಷ್ಟು ಸಂತೋಷವಾಗ್ತಿದೆ.
ನಮ್ಮ ಹುಡುಗರು ಅಲ್ಲಿಂದ ನಂದ್ರೋಳಿ ಅಂದ್ರೆ ಮಾರುಕಟ್ಟೆ ಒಳಗಡೆ ಹೋದ್ರೆ ಹತ್ರ, ಬಹಳಷ್ಟು ಹತ್ರ. ಆ ಪರಿಸರದ ಎಲ್ಲ ಹುಡುಗರು ಇವತ್ತು ಇಷ್ಟು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಲಿಕ್ಕೆ ನನಗೆ ಅತೀವ ಸಂತೋಷವಾಗ್ತಿದೆ. ಹಾಗೂ ತುಳು ಕನ್ನಡಿಗರನ್ನ ಒಟ್ಟುಗೂಡಿಸಿಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಇನ್ನಷ್ಟು ಸಂತೋಷ ಆಗ್ತಿದೆ. ಎಲ್ಲ ತುಳು ಕನ್ನಡ ಬಾಂಧವರಿಗೂ ನನ್ನ ಧನ್ಯವಾದಗಳನ್ನು ಹೇಳ್ತಾ, ನೆರೆದಿರುವಂತಹ ಎಲ್ಲ ಯಕ್ಷ ಪ್ರೇಮಿಗಳಿಗೆ ನನ್ನ ವಂದನೆಗಳನ್ನು ಸಲ್ಲಿಸ್ತಾ, ಕೊಟ್ಟಂತ ಅವಕಾಶಕ್ಕಾಗಿ ಧನ್ಯವಾದಗಳು. ಕ್ಷೇತ್ರದ ಆರಾಧ್ಯ ದೇವರಾದ ಬ್ರಹ್ಮಲಿಂಗೇಶ್ವರ ದೇವರನ್ನು ನೆನೆಸುತ್ತಾ ಇವತ್ತಿನ ಈ ಒಂದು ಯಕ್ಷಗಾನ ಕಾರ್ಯಕ್ರಮ, ಯಾಕಂದ್ರೆ ಇಲ್ಲಿ ಅತಿಥಿಯಾಗಿ ನಮ್ಮ ಮನಸ್ಸಿನಲ್ಲಿ ಉಮೇಶನ್ನ ಒಬ್ಬರೇ, ಯಾಕಂದ್ರೆ ಬೇರೆ ಎಲ್ಲರೂ ನಮ್ಮ ಎಲ್ಲ ವೇದಿಕೆಯಲ್ಲಿರುವವರು ಎಲ್ಲರಿಗೆ ಬಂದಿರುವುದು ಇಂಥ ಕಾರ್ಯಕ್ರಮಕ್ಕೆ ನೀವು ಬಂದದ್ದು ಅದು ನಮ್ಗೆಲ್ಲರಿಗೂ ಒಂದು ದೊಡ್ಡ ಗೌರವ. ಮತ್ತೆ ಎರಡನೇದಾಗಿ ಕರಾವಳಿ ಕರ್ನಾಟಕದ ತುಳು ಕನ್ನಡಿಗರ ಒಕ್ಕೂಟ. ಯಾಕಂದ್ರೆ ನಾವು ಬೊಂಬಾಯಲ್ಲಿ ತುಳು ಬೇರೆ ಕನ್ನಡಿಗರು ಬೇರೆ ಅಂತಲ್ಲ, ಎಲ್ಲರನ್ನು ಒಟ್ಟು ಮಾಡಿ ಒಕ್ಕೂಟ ಸಾಧಿಸ್ತಾರಲ್ಲ, ಅವರಿಗೊಂದು ದೊಡ್ಡ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಜನ್ಮಭೂಮಿ ನಮ್ದು ಕರ್ನಾಟಕ, ಕರ್ಮಭೂಮಿ ಮಹಾರಾಷ್ಟ್ರ. ನಮ್ಮ ದೊಡ್ಡ ಗುಣ ಅಂದ್ರೆ ನಾವು ಜನ್ಮಭೂಮಿಯನ್ನು ಕೂಡ ಮರಿಬಾರದು, ಕರ್ಮಭೂಮಿಯನ್ನು ಕೂಡ ಮರಿಬಾರದು. ಯಾಕಂದ್ರೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಉಳಿಬೇಕಾದ್ರೆ ಇಂಥ ನಿಮ್ಮಂತ ಎಲ್ಲ ಕಲಾವಿದರ ನಿಮ್ಮ ದೊಡ್ಡ ದೊಡ್ಡ ಗಾಳಿಗಳ ಪ್ರೋತ್ಸಾಹ ಬೇಕು. ಹಾಗೂ ವಿಶೇಷವಾಗಿ ಆ ಕಲಾ ಇದು ಕೂಡ ನಮ್ಮ ಮೇಲೆ ಒಂದು ನಂಬಿಕೆ ಇಟ್ಟು ಮುಂಬೈ ಬರ್ತಾರಲ್ಲ, ಅವರಿಗೂ ನಾನು ಅದನ್ನು ಸಲ್ಲಿಸ್ತೇನೆ. ನಾವೆಲ್ಲ 30-35 ವರ್ಷದವರು ಅವರಿಗೆ ಸಿಗುವುದಿಲ್ಲ, ಬಾರಿ ಅಪರೂಪದಲ್ಲಿ ಬಂದದ್ದು ಇವತ್ತು. ಹಾಗಾಗಿ ಎಲ್ಲರಿಗೂ ಮಗದನ್ನೇ ಅಭಿನಂದನೆ ಸಲ್ಲಿಸುತ್ತಾ, ಊರಿನ ಎಲ್ಲ ಕಲಾವಿದರಿಗೆ ನಾನು ಅಭಿನಂದನೆ ಸಲ್ಲಿಸುತ್ತಾ, ಬೆಂಬಲಿ ಪರಿಸರದ ಎಲ್ಲ ಕಲಾವಿದರಿಗೆ ದೇಶರಿಗೆ ಅಭಿನಂದನೆ ಸಲ್ಲಿಸುತ್ತಾ, ವಿಶೇಷವಾಗಿ ಸತೀಶನ್ನ ನನ್ನಲ್ಲಿ ಮೊನ್ನೆ ನನಗೆ ಹೆಣ್ಮಕ್ಕಳು ಫೋನ್ ಮಾಡಿದ್ರು, ಮತ್ತೆ ಗಣೇಶನ್ನ ಎಪ್ಪರಿಗೂ ನಾನು ಇಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಸತೀಶನ್ನ ನಾವೆಲ್ಲ ನಿಮ್ಮೊಟ್ಟಿಗೆ ಯಾವ ರೀತಿ ಅಂತ ಹೇಳ್ತಾ ನನ್ನ ಮಾತನಾಡ್ತಾ ಯಕ್ಷ ಕಲಾವಿದರಾದ ಆನಂದ್ ಶೆಟ್ಟಿ ಮಂಡೋಳಿ ಹೊಸಮನೆ ಹಾಗೂ ಕಬ್ಬಿನ ಶೆಟ್ಟಿ ಮಂಡೋಳಿ ಕಾಲ್ಮಕ್ಕಿ ಇವರ 3 ಮಕ್ಕಳಲ್ಲಿ ಹಿರಿಯ ಮಗನಾಗಿ ಈ ಲೋಕವನ್ನು ಕಂಡ ತಾವು ಹಿರಿಯ ವಯಸ್ಸಿನಲ್ಲಿ ಹೊಟ್ಟೆಪಾಡಿಗಾಗಿ ಜನ್ಮಭೂಮಿಯನ್ನು ತೊರೆದು ಕರ್ಮಭೂಮಿಗೆ ಬರೆಯುವುದು, ಹೋಟೆಲ್ಗಳಲ್ಲಿ ಬರುತ್ತಾ ರಾತ್ರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮುಂದುವರಿಸುವುದು, ಹೋಟೆಲ್ನಲ್ಲಿ ಕೆಲಸ ಮಾಡುವಾಗ ಹೋಟೆಲ್ ಮ್ಯಾನೇಜ್ಮೆಂಟ್ ಮರ್ಮ ಅರಿಯುತ್ತಾ ಬಹುಬೇಗನೆ ತಾನು ಒಬ್ಬ ಉದ್ಯಮಿಯಾಗಬೇಕೆಂಬ ಕನಸನ್ನು ನನಸು ಮಾಡಿದರು. ಕೃಷಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದರೂ ತಾವು ಸಣ್ಣಂದಿನಲ್ಲಿ ಕರ್ನಾಟಕ ಕರಾವಳಿಯ ಶ್ರೇಷ್ಠ ಶ್ರೀಮಂತ ಕಲೆಯಾದ ಯಕ್ಷಗಾನ ಕಲೆಗೆ ಮಾರುವುದವರು. ತಾವು ಹೋಟೆಲ್ ಉದ್ಯಮದಲ್ಲಿ ಯಶಸ್ವಿಯನ್ನು ಕಾಣುತ್ತಾ ತಮ್ಮವರನ್ನು ಬೆಳೆಸುತ್ತಾ ಇಂದು ಮುಂಬೈ ಮಾಯಾನಗರದಲ್ಲಿ ಒಬ್ಬ ಯಶಸ್ವಿ ಉದ್ಯಮಿಯಾಗಿ ಹೊರಹೊಮ್ಮಿದರು. ತಾವು ರವಿಸಂಗಿ ಅವರು ಸಹ ಬಂದಿರುವ ಮುಂಬೈ ಟು ಕರ್ನಾಟಕ ನಮ್ಮ ಚಾನೆಲ್ ಅನ್ನು ಗುರುತಿಸಿ ಗೌರವಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ಶಿವಮೊಗ್ಗದ ಅತಿಥಿಗಳ ಭಾಗದಲ್ಲಿ ಆತ್ಮೀಯ ಬಂಧುಗಳೇ, ಕಾರ್ಯಕ್ರಮ ಯಶಸ್ವಿಯ ಕಾರಣೀಭೂತರಾದಂತಹ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸ್ವೀಕರಿಸಿದಂತಹ ಎಲ್ಲ ಮಹಿಳೆಯರಿಗೆ, ಸಭಾಸದವಾಗಿ ಉಪಸ್ಥಿತರುವಂತಹ ಮುಂದಿನ ಮಹಾನಗರಿಗೆ ಸಂಗೀತ, ಸಾಹಿತ್ಯ, ಯಕ್ಷಗಾನ ನಮ್ಮ ಪ್ರಮುಖ ಯಕ್ಷಗಾನ ಕಲೆಯ ಆರಾಧಕರೇ, ಪರಿಸರದ ಸಾಂಸ್ಕೃತಿಕ ಭಾಗದ ಮನಸ್ಸುಗಳಿಗೆ ಇವತ್ತು ಒಂದು ಕಾರ್ಯಕ್ರಮವನ್ನು ಕಂಡು ಸ್ವೀಕರಿಸಿದ್ದೇನೆ. ಅಂತ ಹೇಳಿದ್ರೆ ಅವಧಾನದ ಮದುವೆಯನ್ನು ಇಂದ್ರಪ್ರಸ್ಥದ ನಂತರ ಅಂದರೆ 30 ನಂತರದಲ್ಲಿ ಅತಿ ಹೆಚ್ಚು ಅಕ್ಷರಸ್ಥರಿರುವಂತಹ ಪರ್ಸೆಂಟೇಜ್ ವೈಸ್ ಇರುವಂತಹ ನಗರ ಅಂತ ಹೇಳಿದ್ರೆ ಬೆಂಗಳೂರು. ಇತಿಹಾಸದ ಪುಟಗಳನ್ನು ಅವಗಾಹನೆಗೆ ನೀವು ತಕೊಂಡ್ರೆ ಈ
ರೀತಿಯಲ್ಲಿಯೂ ಅಶಾಂತಿಯನ್ನು ಕದರುವಂತಹ ಘಟನೆಗಳು ನಡೆದದ್ದೇ ಇಲ್ಲ. ಕಾರಣ ಆಧ್ಯಾತ್ಮಿಕತೆಯಲ್ಲಿ ಆಸಕ್ತಿಯನ್ನು ಹೊಂದಿದವರು, ಕಲಾರಾಧನೆಯಲ್ಲಿ ವಿಶೇಷ ಮುತುವರ್ಜಿಯನ್ನು ಹೊಂದಿ ಕೆಲಸ ಮಾಡುವವರು, ಸಾಹಿತ್ಯ ಕ್ಷೇತ್ರದಲ್ಲಿ ಇರುವಂತಹ ವ್ಯಕ್ತಿಗಳು ಇರುವಂತಹ ಒಂದು ನಗರ. ಈ ನಗರದಲ್ಲಿ ಸೋತವರಿಲ್ಲ, ಈ ನಗರದಲ್ಲಿ ಇದು ಗೆದ್ದವರ ನಗರ. ಇದನ್ನ ನಾನು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ನನ್ನ ಅಕ್ಕನ ಗಂಡ ಶಂಕರಿ ಶೆಟ್ಟಿಯವರು ಈ ನಗರದಲ್ಲಿ 65 ವರ್ಷಗಳ ಕಾಲ ಬಾಳಿ ಬದುಕಿ ಬನ್ನಿತಿಯಿಂದ ಬಾಳನ್ನು ಮುಂದುವರಿಸಿದವರು. ಈ ಹೊತ್ತು ಇವರ ದೀಕ್ಷದಲ್ಲಿರುವಂತಹ ಕನ್ನಡ ಸಂಘವನ್ನು ಅದಕ್ಕೆ ಭದ್ರವಾದ ನೆಲೆಯನ್ನು ಕಂಡು ಅಸ್ಥಿಭಾರವನ್ನು ಹಾಕಿದವರು ನನ್ನ ಭಾವ ಶಂಕರ್ ಶೆಟ್ಟಿಯವರು. ಅದನ್ನು ನಾನು ಒಂದ್ಸಲ ಕೇಳಿದ್ದೆ, ಈ ದಮ್ಮನ್ನು ಬಿಟ್ಟು ಮುಂದೆ ಯಾಕೆ ಬರಬಾರ್ದು ಅಂತ ಹೇಳಿದೆ. ಅಲ್ಲಿರುವಂತಹ ಜನಸೋಮ, ಅದರಲ್ಲಿ ಅವರ ಹೃದಯದಲ್ಲಿ ಭದ್ರವಾದಂತಹ ಒಂದು ಮುದ್ರೆಯನ್ನು ಒತ್ತಿದ್ದೇನೆ ನಾನು. ಆ ಒಂದು ಪರಸ್ಪರ ಬಾಂಧವ್ಯತೆಯನ್ನು ಬಿಟ್ಟು ನನಗೆ ಹೃದಯವನ್ನು ಬಿಟ್ಟು ಬರ್ಲಿಕ್ಕೆ ಆಗುವುದಿಲ್ಲ ಅಂತ ಹೇಳಿ ದಂಪತಿಯ ಮಾತುಕತೆಯನ್ನು ಪ್ರಬಂಧವನ್ನು ನಿಲ್ಲಿಸ್ತಾ ಇದ್ದೇನೆ. ನಾವು ಈ ಹೊತ್ತು ಯಕ್ಷಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಯಕ್ಷಗಾನದ ಒಬ್ಬ ಶ್ರೇಷ್ಠ ಕಲಾವಿದ, ಪರಂಪರೆಯ ಆರಾಧಕ, ಯಾವ ಮಾಡಿದಂತಹ ಕಥಾನಾಯಕನಾಗಲಿ ಕಲಾನಾಯಕನಾಗಲಿ ಮಾಡಿದಂತಹ ಯಾವ ಪಾತ್ರಗಳಿಗೂ ನ್ಯಾಯವನ್ನು ಒದಗಿಸಿ ಜನಮಾನಸದಲ್ಲಿ ಜನಪ್ರಿಯ ಅಚ್ಚಳಿಯದ ನಿದ್ರೆಯನ್ನು ಒತ್ತಿದಂತಹ ಒಬ್ಬ ಶ್ರೇಷ್ಠ ಕಲಾವಿದ ಆಯುರ್ವೇದ ಆನಂದ ಶೆಟ್ಟಿ ಅವರನ್ನ ಮುಂದೆ ಕಲಾವಿದ ತೋಲು ಕನ್ನಡಿಗರ ಒಕ್ಕೂಟ ಪ್ರಾಂತರ ಅಂತಃಕರಣದಿಂದ ಬಹಳ ಅದ್ದೂರಿಯಾಗಿ ಗೌರವಿಸಿದೆ. ಇದು ಆಯುರ್ವೇದ ಆನಂದ ಶೆಟ್ಟಿ ಅವರನ್ನು ಗೊತ್ತುಂಟೋ ಅವರ ಅನುಭವಕ್ಕೆ ಬಂದಿದೆ ಇರೋ ಅಂತ ನನಗೆ ಗೊತ್ತಿಲ್ಲ. ನಾನು 5ನೇ ಸಲ ಆನಂದ ಶೆಟ್ಟಿ ಅವರನ್ನು ಸನ್ಮಾನಿಸುವ ಕಾರ್ಯಕ್ರಮ ನಾನು ಭಾಗಿಯಾಗುವಂತಹದ್ದು. ಅನುಸರಣೆ ಮಾಡಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ತೀರ್ಥರ ಒಬ್ಬರ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಂಡ್ರೆ ನೀನು ಮುಂದಿನ ದಿವಸಗಳಲ್ಲಿ ಒಬ್ಬ ಶಂಭದಗಿರಿಯೋ, ಒಬ್ಬ ಚಿಟ್ಟಾಣಿಯೋ, ಒಬ್ಬ ಶ್ರೀನಿ ಗೋಪಾಲಕೃಷ್ಣ ಭಟ್ ಆಗಲಿಕ್ಕೆ ಸಾಧ್ಯತೆ ಉಂಟು. ಯಾವುದೇ ರೀತಿಯಲ್ಲಿ ಅಹಂ ಇರಬಾರದು. ಸಜ್ಜನಿಕ ಸಾತ್ವಿಕದ ಬುದ್ಧಿಯನ್ನು ಮುಂದುವರೆದರೆ ನೀವೊಬ್ಬ ಶ್ರೇಷ್ಠ ಕಲಾವಿದನಾಗುವಂತಹ ಒಬ್ಬ ರಕ್ಷಣೆ ನಿನ್ನಲ್ಲಿ ಉಂಟು ಅಂತ ಹೇಳಿದ್ದೇನೆ. ಅಂತಹ ಕಲಾವಿದರಿಗೆ ಜನ್ಮ ಕೊಟ್ಟಂತಹ ಆಯುರ್ವೇದ ಆನಂದ ಶೆಟ್ಟಿನ ಇಂತಹ ವಿದ್ವಾಂಸರ ಮಧ್ಯದಲ್ಲಿ ಯಕ್ಷಗಾನ ರಸಿಕರು, ಯಕ್ಷಗಾನ ಪ್ರಿಯರು, ಕಲೆ ಆರಾಧಕರು ಪೋಷಿಸಿರುವಂತಹ ಒಂದು ಸಭೆಯಲ್ಲಿ ಗೌರವಪೂರ್ವಕವಾಗಿ ಅದ್ದೂರಿಯಾಗಿ ನೀವು ಸನ್ಮಾನಿಸಿದ್ದೀರಿ. ಅದು ಬೆಂಗಳೂರಿನ ನಗರಕ್ಕೆ ಆ ನಗರದ ಪ್ರತಿಷ್ಠೆಯನ್ನು ಹೆಚ್ಚಿಸಿದೆ. ನಿಮ್ಮ ಆ ಕಲಾ ರಸಿಕತೆಗೆ ಹಿಡಿದಂತಹ ಒಂದು ಕನ್ನಡಿಯಿಂದ ಹೇಳುತ್ತಾ ಆಯುರ್ವೇದದವರು ಮುಂದಿನ ದಿವಸಗಳಲ್ಲಿ ಪಾಂಚತಂತ್ರ ಪ್ರಶಸ್ತಿಯೋ ಪದ್ಮಶ್ರೀ ಪ್ರಶಸ್ತಿಯೋ ಅವರು ಭಾಗವರಾಗಲಿ. ಇದು ಸಂವತ್ಸರ ಪರಾಭವ ನಾಮ ಸಂವತ್ಸರ. ಇನ್ನೊಂದು ಸಂವತ್ಸರದಲ್ಲಿ 60 ವರ್ಷದಲ್ಲಿ ಇನ್ನು 60 ವರ್ಷವೂ ಅವರಿಗೆ ಸೇವೆ ಮಾಡುವಂತಹ ಶಕ್ತಿಯನ್ನು ಕಲಾಮಾತೆ ಅನುಗ್ರಹಿಸಿ, ತಾಯಿ ಭುವನೇಶ್ವರ ಆಶೀರ್ವಾದ ಇರಲಿ, ಕಲಾಮಾತೆಯ ಆಶೀರ್ವಾದ ಇರಲಿ, ಭಾರತಾಂಬೆಯ ಆಶೀರ್ವಾದ ಇರಲಿ, ನಮ್ಮೆಲ್ಲರ ಹಾರೈಕೆ ಇರಲಿ ಎನ್ನುತ್ತಾ ಅವರ ಶೇಷ ಜೀವನದಲ್ಲಿ ಅವರಿಗೆ ಮಂಗಳವಾಗಲಿ. ಅವರ ಆರಾಧನೆಯ ಶಕ್ತಿ ಎಂದಿಗೂ ಕುಂದದಿರಲಿ. ಶತಮಾನಂ ಭವತಿ ಶತಾಯು ಪುರುಷ ವೈದ್ಯದ ಸೂಕ್ತಿಯಂತೆ ಅದು ಅವಿಚ್ಛಿನ್ನವಾಗಿ ಮುಂದುವರಿಯಲಿ. ಅವರ ನಾನೊಬ್ಬ ಸಾಮಾನ್ಯ ಪ್ರೇಕ್ಷೆ ಯಕ್ಷಗಾನದ ಹೆಚ್ಚಿಗೆ ತಿಳುವಳಿಕೆ ಇಲ್ಲ. ಆದರೆ ನನ್ನ ದೃಷ್ಟಿ ಹೇಳಿದಾದ್ರೆ ಅವರ ಅವರ ಶಕ್ತಿಯನ್ನು ಶಾಸ್ತ್ರೋಕ್ತವಾಗಿ ಮೀರಿಸುವಂತಹ ಶಕ್ತಿ ನನ್ನದಿಲ್ಲ. ಅವರು ಅಭಿವಂದನೀಯರು, ಅವರಿಗೆ ನಮಿಸ್ತೇನೆ. ಅದರ ಒಟ್ಟಿಗೆನೆ ಇವತ್ತು ನಿಮ್ಮಿಂದ ಈ ವೇದಿಕೆಯ ಬಳಸುವುದನ್ನು ಸನ್ಮಾನಿಸಿದ್ದೇನೆ. ಬೆಂಬಲಿಯ ಈ ವಾತಾವರಣ, ಹಬ್ಬದ ವಾತಾವರಣ ಇಲ್ಲಿಗೆ ಕೊನೆಗೊಳ್ಳಬಾರದು. ಅದು ಅವಿಚ್ಛಿನ್ನವಾಗಿ ಮುಂದುವರಿಯಬೇಕು. ಯಕ್ಷಗಾನ ನಮ್ಮ ಕರಾವಳಿ ಜಿಲ್ಲೆಯ ಅಭಿಜಾತ ಕಲೆ, ನಮ್ಮದ್ದು ಅಂತ ಹೇಳುವಂತಹ ಒಂದು ಕಲೆ ಇದೆ. ಯಕ್ಷಗಾನ ಮಾತ್ರ ಸಂಗೀತ, ಸಾಹಿತ್ಯ, ನೃತ್ಯ, ಅಭಿನಯ ಇದರ ಸಮನ್ವಯ ಸ್ವರೂಪ. ಬೃಹತ್ತನ ನಾಟ್ಯಶಾಸ್ತ್ರಕ್ಕೆ, ಶಾಸ್ತ್ರಗಳ ಸಂಗೀತ ರತ್ನಾಕರಕ್ಕೆ ಒಂದು ಸಾಮೀಪ್ಯ ಇರುವಂತಹ ಒಂದು ಕಲೆ. ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರ ರಾಯಭಾರಿ ಈ ಕಲೆಯನ್ನು ಉಳಿಸಿಕೊಳ್ಳುವಂತಹ ನನ್ನಲ್ಲಿ ಜವಾಬ್ದಾರಿ ಅಂತ ನನಗೆ. ತಾನೇ ಕಲೆಯನ್ನು ನೋಡುವುದು ಮಾತ್ರವಲ್ಲ, ಒಬ್ಬ ಒಳ್ಳೆ ಪ್ರೇಕ್ಷಕನಾಗಿ ಅದನ್ನು ವಿಮರ್ಶೆ ಮಾಡುವಂತಹ ಶಕ್ತಿಗಳು ನಮ್ಮಲ್ಲಿರಬೇಕು. ಇವತ್ತು ಸರ್ಕಾರಗಳಿಂದ ಯಾವ ರೀತಿಯ ಪ್ರೋತ್ಸಾಹ ಸಿಗುವುದಿಲ್ಲ. ನಿಮ್ಮಂತಹ ಗಾನಿಗಳು, ಪ್ರೇಕ್ಷಕರು
ಚಿಂತಕರು, ಪ್ರಸಂಗಕರ್ತರು ಇವರೆಲ್ಲ ಈ ಯಕ್ಷಗಾನ ಕ್ಷೇತ್ರ ಜೀವ ಅಥವಾ ಮುಖ್ಯ ಕಂಬಗಳು ಅಂತ ಹೇಳುವುದು. ಇವರನ್ನು ಪ್ರಾಮಾಣಿಕವಾಗಿ ವ್ಯವಹರಿಸಬೇಕು. ಕಲಾವಿದರು ಕೂಡ ದೃಢತೆಯಿಂದ ಅಭಿವ್ಯಕ್ತಿ ಮಾತು ವ್ಯವಸ್ಥಿತವಾಗಿ ರಸಿಕರನ್ನು ಅವರ ಹೃದಯಕ್ಕೆ ತಪ್ಪು ಹಾಗೆ ಅನುಭವವನ್ನು ಸಂಪಾದನೆ ಮಾಡಿಕೊಂಡು ನಿತ್ಯ ಅವನ ಅಭಿರುಚಿ ಇರಬೇಕು. ಅವನ ನಿರಂತರ ಅಧ್ಯಯನಶೀಲಿರುವಂತಹ ವ್ಯಕ್ತಿ ಮಾತ್ರ ಒಬ್ಬ ಯಕ್ಷಗಾನ ಕಲಾವಿದನಾಗಬಲ್ಲ. ಸರಸ್ವತಿಯು ತಪಸ್ಸಿನಿಂದ ನೈವೇದ್ಯತೆಯಿಂದ ಒಲಿಯುವುದಿಲ್ಲ. ಇದನ್ನು ಅರ್ಥ ಮಾಡಿಕೊಂಡು ಕಲಾವಿದನ್ನು ಕೂಡ ವ್ಯವಹರಿಸಬೇಕು. ಇಂತಹ ಕಾರ್ಯಕ್ರಮಗಳು ನಡೆಯುತ್ತಾ ಇರಬೇಕು. ನಿಮಗೆ ನೆಮ್ಮದಿ, ಶಾಂತಿ, ಮನಸ್ಸಿಗೆ ಒಂದು ರೀತಿಯ ಸಂತೋಷ ಎಲ್ಲ ಪ್ರಾಪ್ತಿಯಾಗಿದೆ ಯಕ್ಷಗಾನದಿಂದ. ಯಕ್ಷಗಾನಿಕವೇ ಬೆಳೆದಂತೆ ಎಲ್ಲರೂ ಸಹಕರಿಸಿ ವೈವಿಧ್ಯಮಾನವಾದಂತಹ ಆಪ್ಯಾಯಮಾನವಾದಂತಹ ಇಂತಹ ಪ್ರಸಂಗಗಳನ್ನು ವೀಕ್ಷಿಸಿದರೆ ನಿಮ್ಮಲ್ಲಿ ಕೂಡ ಮೂರು ಲೋಕಗಳನ್ನು ಗೆಲ್ಲುವಂತಹ ಒಂದು ಆತ್ಮವಿಶ್ವಾಸ ಮೂಡಿ ಬಂದಿತ್ತು ಎಂದು ಹೇಳುತ್ತಾ, ಇಂತಹ ಅಸಾಮಾನ್ಯ ವ್ಯಕ್ತಿಗಳು, ವೇದಿಕೆಯಲ್ಲಿರುವಂತಹ ವ್ಯಕ್ತಿಗಳು ಕಷ್ಟಪಟ್ಟು ಕಾರ್ಯಕ್ರಮ ಹಮ್ಮಿಕೊಂಡಾಗ ಪ್ರೇಕ್ಷಕರಾಗಿ ಒಳ್ಳೆಯ ರೀತಿಯಲ್ಲಿ ವ್ಯವಹರಿಸಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮ ಮುಂದುವರಿಯುವಂತೆ ಮಾಡಿ ಯಕ್ಷಗಾನವಾಗಲಿ ಪ್ರಪಂಚದ ಪ್ರತಿಯೊಂದು ಗ್ರಾಮದಲ್ಲಿ ಯಕ್ಷಗಾನ ಆದರೆ ಭಾರತೀಯ ಸಂಸ್ಕೃತಿ ಉಳಿಯುತ್ತದೆ. ಭಾರತೀಯ ಸಂಸ್ಕೃತಿ ಉಪಾಸಕರಾಗಿ ನೀವೆಲ್ಲರೂ ಮುಂದುವರಿ ಅಂತ ಹೇಳುತ್ತಾ, ಯಕ್ಷಗಾನ ಕ್ಷೇತ್ರದಲ್ಲಿ ಹಿಂದಿನ ಶತಶತಮಾನಗಳ ಹಿಂದೆ ಈ ಕ್ಷೇತ್ರಕ್ಕೆ ಬಹಳಷ್ಟು ಕೆಲಸ ಮಾಡಿ ಸಾರಸ್ವರಸ ತ್ಯಾಗ ಮಾಡಿ ಈ ಕ್ಷೇತ್ರವನ್ನು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಂತಹ ವ್ಯಕ್ತಿಗಳನ್ನು ನೆನೆಯುತ್ತಾ, ಈ ಮತ್ತು ತಾರಾಮಗವನ್ನು ಹೊಂದಿರುವಂತಹ ನಮ್ಮ ಅರಿವರ ಆಮಿಶೆಟ್ಟಿಯವರಾಗಲಿ ಅಥವಾ ಕೊಂಡಗಟ್ಟು ರಾಮಚಂದ್ರ ಹೆಗಡೆ ಅವರಾಗಲಿ, ಕರ್ಕಿ ಅವರಾಗಲಿ, ಶ್ರೇಣಿ ಗೋಪಾಲಕೃಷ್ಣ ಸಂಪೇಟೆಯವರಾಗಲಿ, ಈ ಹೊತ್ತಿನ ಯಕ್ಷಗಾನ ಕ್ಷೇತ್ರದ ವಾಚಕ ವಿಭಾಗ ಯಕ್ಷಗಾನ ತಾಳಮಂಡಿ ಕ್ಷೇತ್ರವನ್ನು ನೀಡುತ್ತಿರುವಂತಹ ರಂಗಭಟ್ರಾಗಲಿ ಅಥವಾ ವಿಶ್ವೇಶ್ವರ ಭಟ್ರಾಗಲಿ, ನಮ್ಮ ಧರ್ಮದೇವರಾಗಲಿ, ಇಂತಹ ವ್ಯಕ್ತಿಗಳು ಎಲ್ಲರೂ ನೆನಪಿಸಿಕೊಂಡು ಎಲ್ಲರಿಗೂ ಜೀವನದಲ್ಲಿ ಮಂಗಳವಾಗಲಿ ಎಂದು ತನ್ನ ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾ, ನಿಮ್ಮೆಲ್ಲರಿಗೆ ಪ್ರಯತ್ನಕ್ಕೆ ಭಗವಂತನ ಆಶೀರ್ವಾದದಲ್ಲಿ ಕಲಾ ಸಂಸ್ಕೃತಿ ಪ್ರಧಾನಿ ನಿಮಗೆ ಆಶೀರ್ವಾದ ನೀಡುತ್ತಾ ಯಕ್ಷಗಾನದ ಬೆಳವಣಿಗೆಗೆ ಆ ಕಲಿಕೆ ಇರಲಿ. ಯಕ್ಷಗಾನ ಮುಂದುವರಿಯುತ್ತೆ ಮತ್ತು ಮುಂದುವರಿದು ಪ್ರಪಂಚದ ಪ್ರತಿಯೊಂದು ಗ್ರಾಮಕ್ಕೂ ಅದರ ಹೊರಡೆ ವಿಶ್ವಗಾನವಾಗಲಿ ಎಂಬ ಅಪೇಕ್ಷೆಯನ್ನು ವ್ಯಕ್ತಪಡಿಸಿ ಅಭಿನಂದಿಸುತ್ತೇನೆ. ಶುಭ ನಮಸ್ಕಾರ, ಜಯಶ್ರೀ. ಕಾಳಿಂಗನವರ ಜನವೇದಿಕೆಯ ಮುಂಬೈ ಕರಾವಳಿ ತುಳು ಕನ್ನಡಿಗರ ಒಕ್ಕೂಟ ಅರ್ಪಿಸಿದಂತಹ ಯಕ್ಷಗಾನದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಪೊನ್ನಿಯ ಉಮೇಶ್ ಶೆಟ್ಟಿ ಹಾಗೂ ಭಾಗವಹಿಸಿರುವಂತಹ ಎಲ್ಲ ಅತಿಥಿ ಗಣ್ಯರಿಗೂ, ಇಲ್ಲಿ ಆಗಮಿಸಿರುವಂತಹ ಎಲ್ಲ ಕಲಾಭಿಮಾನಿ ದೇವರಿಗಳಿಗೂ ಹಾಗೂ ಶ್ರೀ ಮಾವಿನಕಟ್ಟೆ ಮೇಳದ ಅತಿಥಿ ಕಲಾವಿದರು ಎಲ್ಲ ಕಲಾವಿದರಿಗೂ ಕಾರ್ಯಕ್ರಮದ ವ್ಯವಸ್ಥಾಪಕರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ. ಯಕ್ಷಗಾನ ಗೆಲ್ಗೆ ಜೈ. ಹಾಗೆ ಇಂದಿನ ವೇದಿಕೆಯಲ್ಲಿ ನೀವು ಕಾಳಿಂಗನೌಡರ ವೇದಿಕೆಯನ್ನಾಗಿ ಮಾಡಿದ್ದೀರಾ. ಸೊ ಈ ಕಾಳಿಂಗನೌಡರ ವೇದಿಕೆಯನ್ನ ಮಾಡುವುದರ ಮುಖ್ಯ ಉದ್ದೇಶವೇನು ಎಂಬುದನ್ನ ನಮಗೂ ಕೂಡ ನೀವು ತಿಳಿಸಿಕೊಡಬಹುದಾ? ಶ್ರೀ ಗಣೇಶಾಯ ನಮಃ. ಇವತ್ತು ಡೊಂಬಿಲಿಯಲ್ಲಿ ಶಿವಂ ಹೋಟೆಲ್ನ ಸಭಾಂಗಣದಲ್ಲಿ ಕಾಳಿಂಗನೌಡ ವೇದಿಕೆಯಲ್ಲಿ ಮಾವಿನಕಟ್ಟೆ ಮೇಳದ ಕಲಾವಿದರು ಹಾಗೂ ಅತಿಥಿ ಕಲಾವಿದರಿಂದ ಭರ್ಜರಿ ಯಕ್ಷಗಾನ ಬಯಲಾಟ ಕಾರ್ಯಕ್ರಮವನ್ನು ಆಯೋಜಿಸಿದವರು ಕಲಾ ಪೋಷಕರು, ಕಲಾ ಸಂಘಟಕರು, ಕೊಡುಗೈದಾನಿ ಸಮಾಜ ಸೇವಕ ಸತೀಶ್ ಶೆಟ್ಟಿ ನಂದ್ರೊಳ್ಳಿ ಮತ್ತು ಗಣೇಶ್ ಶೆಟ್ಟಿ ನಂದ್ರೊಳ್ಳಿ ಇವರು ಮತ್ತು ಇವರ ಮಿತ್ರರು. ಸತೀಶ್ ಶೆಟ್ಟಿ ಹಾಗೂ ಗಣೇಶ್ ಶೆಟ್ಟಿಯವರ ಬಗ್ಗೆ ತಾಣದಿಂದ ಹಿಡಿದು ನಾವು ಉಲ್ಲಾಸನಗರ ಎಲ್ಲ ಕಲ್ಯಾಣ್ ಡೊಂಬಿಲಿಯ ಪ್ರತಿಯೊಬ್ಬರಿಗೂ ಚಿರಪರಿಚಿತ ವ್ಯಕ್ತಿಗಳು. ಕಲೆಯ ಬಗ್ಗೆ ಭಾರಿ ಆಸಕ್ತಿ ಇರುವರು. ಅವರ ಸತೀಶ್ ಶೆಟ್ಟಿಯವರ ಒಂದು ವಿಚಾರ ಇತ್ತು. ಇವತ್ತು ನಾವು ಇಲ್ಲಿ ಮುಂಬೈಯಲ್ಲಿ ಯಕ್ಷಗಾನ ಆಡಿಸುವಾಗ ವೇದಿಕೆಗೆ ನಾವೆಲ್ಲರೂ ಇಷ್ಟಪಡುವರು, ಅವರ ಅಭಿಮಾನಿಗಳು. ಬಡಗುತಿಟ್ಟಿನ ಗಾನ ಕೋಗಿಲೆ, ಗಾನ ಗಂಧರ್ವ. ನಾವು ಎಕ್ಸಾಂಪಲ್ಗೆ ಹೇಳ್ತೀವಿ, ಈ ಒಂದು ಆಧುನಿಕ ಯುಗದಲ್ಲಿ
ಕ್ರಿಕೆಟ್ನಲ್ಲಿ ಯಾರಾದರೂ ಮಕ್ಕಳ ಹತ್ರ ಕೇಳಿದ್ರು ಸಚಿನ್ ತೆಂಡೂಲ್ಕರ್ ಹೇಗಿದ್ದಾರೆ, ಯಕ್ಷಗಾನದಲ್ಲಿ ಕಾಳಿಂಗ ನಾವುಡರ ಹೆಸರು ಸಹ ಅಷ್ಟೇ ಪ್ರಸಿದ್ಧ. ಅವರ ಭಾಗವತಿ ಕೇಳುವುದು ನಮಗೆಲ್ಲರಿಗೂ ಒಂದು ಭಾರಿ ಆಸಕ್ತಿ. ಅದರಂತೆ ಸತೀಶ್ ಶೆಟ್ಟಿ ಅವರ ಅಭಿಲಾಷೆ ಇತ್ತು, ಇವತ್ತು ವೇದಿಕೆಗೆ ಕಾಳಿಂಗ ನಾವುಡರ ವೇದಿಕೆ ಅಂತ ಇಡಬೇಕು, ಅವರನ್ನು ಈ ಮೂಲಕ ನಾವು ಸ್ಮರಿಸ್ತಿದ್ದೀವಿ. ಅಂದರೆ ಯಕ್ಷಗಾನದಲ್ಲಿ ಒಂದು ವೇದಿಕೆಗೆ ಅವರ ಹೆಸರು ಕೊಟ್ಟು ಅವರ ಹೆಸರನ್ನು ಯಕ್ಷಗಾನದಲ್ಲಿ ಇರುವವರು ಸಹ ಇಲ್ಲದೇ ಇರುವವರು ಸಹ ಇರಲಿಕ್ಕಿಲ್ಲ. ಯಕ್ಷಗಾನ ಅಭಿಮಾನಿಗಳು ಎಲ್ಲರೂ ಕೇಳುವರೆ ಅಂತ ಒಂದು ಮಹಾನ್ ಚೇತನಕ್ಕೆ ಇವತ್ತು ನಾವು ಗೌರವವನ್ನು ಕೊಟ್ಟಿದ್ದೀವಿ. ಅದರ ಪ್ರಕಾರ ಇವತ್ತಿನ ವೇದಿಕೆಗೆ ಕಾಳಿಂಗ ನಾವುಡರ ವೇದಿಕೆ ಅಂತ ಹೆಸರಿಟ್ಟು ನಾವು ಈ ಕಲೆಗೆ ಬೆಲೆಯನ್ನು ಕೊಡ್ತಾ ಇದ್ದೇವೆ. ಹಾಗೆ ಪ್ರಸಿದ್ಧ ಕಲಾವಿದರು 5 ದಶಕಗಳ ಕಾಲ ರಂಗಸ್ಥಳವನ್ನು ಆಳಿದವರು ಒಂದೇ ಮೇಳದಲ್ಲಿ 50 ವರ್ಷಗಳ ಸೇವೆ ಮಾಡಿರುವಂಥ ಒಂದು ಧೀಮಂತ ಕಲಾ ನಟ, ರಂಗಸ್ಥಳದ ರಾಜ ಅಂತ ಹೆಸರು ಪಡೆದಿರುವಂಥ ಐರ್ಬೈಲ್ ಆನಂದ್ ಶೆಟ್ಟಿ ಅವರಿಗೆ ಸತೀಶ್ ಶೆಟ್ಟಿ ಹಾಗೂ ಗಣೇಶ್ ಶೆಟ್ಟಿ ಅವರು ಸನ್ಮಾನವನ್ನು ಮಾಡಿದ್ದಾರೆ. ಭಾರಿ ಸಂತೋಷದ ವಿಷಯ. ಹಾಗೆ ಇವತ್ತು ನೀವು ನೋಡಿರ್ಬೋದು, ಈ ಒಂದು ಹಾಲ್ ನೋಡಿ, ಸಭಾಂಗಣ ನೋಡಿದರೆ ಕಿಕ್ಕಿರಿದು ತುಂಬಿದೆ. ಜನ ನಮಗೆ ಆಶ್ಚರ್ಯ ಅಂದರೆ ಆ್ಯಕ್ಚುಲಿ ನಾವೊಂದು ಮುಂಬೈಯಲ್ಲಿ ಹೆಚ್ಚಿನ ಅಂಶ ಜನರು ತುಳು ಭಾಷೆಗೆ ಪ್ರಾಧಾನ್ಯತೆ ಕೊಡುವಲ್ಲಿ ಸಹ ಕನ್ನಡ ಯಕ್ಷಗಾನಕ್ಕೆ ಇವತ್ತೊಂದು 500 ಜನ ಆಗಿರ್ಬೋದು, ಅಂಥ ಜನ ಸೇರಿರುವುದು ತುಂಬ ವಿಸ್ಮಯ ಆಗಿದೆ. ಅಂದರೆ ನಮ್ಮ ಊರಿನವರಿಗೆ ಕನ್ನಡ ಭಾಷೆ ಬಗ್ಗೆ ಅಭಿಮಾನ, ತುಳು ಕನ್ನಡಿಗರ ಒಕ್ಕೂಟದ ಪರವಾಗಿ ಈ ಒಂದು ಆಟ ನಡೆದಿದೆ. ಎಲ್ಲರಿಗೂ ಸಹ ಕಾರ್ಯಕ್ರಮದ ವ್ಯವಸ್ಥಾಪಕರಾದಂಥ ಸತೀಶ್ ಶೆಟ್ಟಿ ನಂದೋಳಿ ಹಾಗೂ ಗಣೇಶ್ ಶೆಟ್ಟಿ ನಂದೋಳಿ ಪರವಾಗಿ ಧನ್ಯವಾದವನ್ನು ಅರ್ಪಿಸ್ತಿದ್ದೇವೆ. ನಿಮಗೆ ಇದೆಂತಹ ಯಕ್ಷಗಾನದ ಅಭಿಮಾನ, ಯಕ್ಷಗಾನದ ಮೇಲೆ ಅತಿಯಾದ ಪ್ರೀತಿ ಹೇಗೆ, ಏಕೆ ಎಂದು ಕೇಳಬಹುದಾ? ಹೇಳಿದರೆ, ನಾನು ಚಿಕ್ಕಂದಿನ ಯಕ್ಷಗಾನ ನೋಡಲಿಕ್ಕೆ ಹೋಗುವಾಗ ನನ್ನಲ್ಲಿ 50 ಪೈಸೆ ನೆಲಕ್ಕೆ ಗತಿ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ಒಂದು ಕಾಳಿಂಗ ನಾವುಡ ಯಕ್ಷಗಾನ ನಾಗಸಿ ಆಟ ಆಗ್ತಿತ್ತು. ಆವಾಗ ನಾನು ವಾಚ್ಮನಿಗೆ ಹೇಳಿದೆ, ನನಗೆ 50 ಪೈಸೆ ಹಣ ಇಲ್ಲ, ನನ್ನನ್ನು ಒಳಗಡೆ ಬಿಡಿ ಅಂತ ಹೇಳಿದೆ. ಅವ್ರು ಬಿಡಲಿಲ್ಲ. ಆವಾಗ ಇಡೀ ರಾತ್ರಿ ಯಕ್ಷಗಾನದಿಂದ ತೆಂಡಿನ ಹೊರಗಡೆ ಕೂತು ನಾನು ಯಕ್ಷಗಾನ ನೋಡಿದೆ. ಆವಾಗ ನಾನೊಂದು ಆಲೋಚನೆ ಮಾಡಿದೆ, ಇನ್ನು ಮುಂಬೈ ನಾಳೆ ಹೋಗಬೇಕು, ಹಣ ಸಂಪಾದನೆ ಮಾಡಬೇಕು. ನಾನು ಸಹ ಇವರ ಹಾಕಿ ಕುರ್ಚಿಲಿ ಕೂತು ಯಕ್ಷಗಾನ ನೋಡಬೇಕಂತ ಅಭ್ಯಾಸ ಹೊತ್ತು ಬಂದವ. ಆವಾಗ ಇಲ್ಲಿ ಬಂದ ತಕ್ಷಣ ನನಗೆ ಫಸ್ಟಿಗೆ ನಾನು ಎಣಿಸಿದ್ದು ಇಷ್ಟೇ, ಯಕ್ಷಗಾನಗಳನ್ನು ಉಳಿಸಬೇಕು. ಅದೇ ಪ್ರಕಾರ ನಾನು ಯಕ್ಷಗಾನ ಹಿಂದ್ಗಡೆ ಕಲಾವಿದರಿಗೆ, ಕಲಾ ಪೋಷಕರಿಗೆಲ್ಲ ಇವರಿಗೆ ಗೌರವ ಮಾಡ್ತಾ ಕೂತು ಬಂದೆ. ನಂತರ ನಾನು ಯಕ್ಷಗಾನಕ್ಕೆ ಕೆಳಗಿಳಿದೆ. ಆವಾಗ ತುಳು ಕನ್ನಡ ನನಗೆ ತುಂಬ ಪ್ರೋತ್ಸಾಹ ಮಾಡಿದರು ಪ್ರತಿಯೊಬ್ಬರು. ನಾನೊಬ್ಬ ತುಳು ಕನ್ನಡ ಮಿಕ್ಸ್, ನಾನು ಬ್ರಹ್ಮೋತ್ತಮ. ಆದರೂ ನನಗೆ ಒಂದು ಕೈಯಲ್ಲಿ ತುಳು ಬಲ, ಇನ್ನೊಂದು ಕೈಯಲ್ಲಿ ಕುಂದ ಬಲ, 2 ಬಲ ಉಂಟು. ಹಾಗಾಗಿ ಅವರಿಂದಾಗಿ ಬೆಳೆದೆ. ನನ್ನ ಕಟ್ಟ ಕೊನೆ ಆಸೆ ಇತ್ತು ಯಕ್ಷಗಾನ ಉತ್ತುಂಗ ಏರಿಸಬೇಕಂತ. ಅಲ್ಲಿ ತನಕ ನನಗೆ ಏರಿಸಿ ಆಗಿದೆ. ಇನ್ನು ನಾನು ಮುಂಬೈ ಬಿಟ್ಟು ಹೊರಗೆ ಹೋಗ್ತಾ ಇದ್ದೇನೆ. ನನಗೆ ಕೊಟ್ಟ ಎಲ್ಲ ತುಳು ಕನ್ನಡಿಗರನ್ನ ಅಭಿನಂದನೆಗಳು. ಯಾಕಂತ ಹೇಳಿದರೆ ನನ್ನ ಕನಸು ನೋಡಿ, ಇವತ್ತು ಹೊಸ ಕನಸಿದು. ಸತೀಶ್ ನಂದೋಳಿಗೆ ಒಂದು ಸನ್ಮಾನ ಮಾಡಬೇಕಂತ ಆಸೆ ಇತ್ತು. ಅದೇನೋ ಪ್ರಕಾರ ನಮ್ಮ ಒಂದು ಬ್ಯಾನರ್ ಹಾಕಿತ್ತು. ಆವಾಗ ಅವರಿಗೆ ಅದು ಯಕ್ಷಗಾನ ಕಾರ್ಯಕ್ರಮ ಕ್ಯಾನ್ಸಲ್ ಆಯಿತು. ಆವಾಗ ನನಗೆ ತುಂಬ ನೋವು. ಕಾರ್ಯಕ್ರಮ ಮಾಡಿದ ವಿಷಯ ಅಲ್ಲ, ಸತೀಶ್ ನಂದೋಳಿಯವರ ನಾನು ಒಂದು ಫೋಟೋ ಹಾಕಿ ಎಲ್ಲ ಪ್ರಚಾರ ಕೊಟ್ಟು ನನ್ನ ಕೈಯಿಂದ ಜಾರಿ ಹೋಯ್ತು ಅಂತ ತುಂಬ ನೋವಾಯ್ತು ನನಗೆ. ಆದರೆ ಅದು ಆರೂಢ ಯಕ್ಷಾಭಿಮಾನಿಗಳ ವತಿಯಿಂದ ಆಟ. ಇವತ್ತು ನನ್ನ ಆತ್ಮೀಯ ಕಾಳಿಂಗ ನಾವುಡ ಕಾಳಿಂಗ ನಾವುಡ ದೊಡ್ಡ ಫ್ಯಾನ್. ಅಂತ ಕಾಳಿಂಗ ನಾವುಡ ಎದುರುಗಡೆ ಸತೀಶ್ ನಂದೋಳಿ ಸನ್ಮಾನ ಮಾಡಿದ್ದು ಇದು ನನ್ನ ಭಾಗ್ಯ. ಇದನ್ನು ದೊಡ್ಡ ನನಗೆ ಯಾವುದೂ ಬೇಡ. ಯಾಕಂತ ಹೇಳಿದ್ರೆ ನನ್ನ ಕನಸನ್ನು ನನಸು ಮಾಡಿದ ಆ ಕಲಾಮತಿಗೆ ಇನ್ನೊಮ್ಮೆ ಚಿರವಾಗಿ ನೆನೆಸ್ತೇನೆ.
ಬರೋದಿಲ್ಲ. ನಾನು ಮೊದಲೇ ಹೇಳಿದ ಹಾಗೆ ನಿನ್ನ ಮನದ ಸಂಕಲ್ಪ ನನಗೆ ಒಂದೇ ಅಲ್ಲಿಂದ ಇಲ್ಲಿ ನಿಮ್ಮನ್ನು ಕರೆತರುವಂತಹ ಪ್ರಮೇಯ ಇರಲಿಲ್ಲ. ಈಗ ಕಾರ್ಯ ಮುಖ್ಯವಾಗಿ ಆಯಿತು ಅಂತ ಹೇಳ್ತಾರೆ, ಬೇರೆ ದಾರಿಯೇ ಕಾಣುವುದಿಲ್ಲ. ಒಂದು, ನಾನು ಹೇಳಿದ ಹಾಗೆ ನನ್ನ ತಮ್ಮನನ್ನು ನೀವು ಉಳಿಸಲೇಬೇಕು. ಅದಕ್ಕೆ ನಿನಗೆ ಮನಸ್ಸಿಲ್ಲ ಅಂತ ಆದರೆ ನಮ್ಮ ಅಮ್ಮನಿಗೆ ವಯಸ್ಸಾಯಿತು, ಅಮ್ಮನ ಜೊತೆಯಲ್ಲಿ ಒಬ್ಬರು ಬೇಕಾಗ್ತದೆ. ಯಾವುದೇ ಖರ್ಚು ಗೊತ್ತಿಲ್ಲ, ನೀನು ಇನ್ನು ಮುಂದೆ ನಮ್ಮ ಅಮ್ಮನ ಜೊತೆಯಲ್ಲಿ ಬೇಕಾಗ್ತದೆ. ಅಷ್ಟು ಬಿಟ್ಟರೆ ಬೇರೆ ದಾರಿಯೇ ನಿನಗಿರುವಲ್ಲ. ಅಮ್ಮನ ಮದುವೆ ಆಗುದು ಅದರಿಂದ ಅಮ್ಮನ ಜೊತೆ ಕೆಲಸ ಮಾಡ್ಕೊಂಡಿರುವುದು, ಬೇರೆ ದಾರಿ ಇಲ್ಲ. ಬೇರೆ ದಾರಿ ಏನು? ನಾನು ದಾರಿ ತೋರಿಸ್ತೇನೆ. ನಾನು ಹೇಳ್ತೇನೆ ಸತ್ಯಸಂಗ ನೀನೆಂಬುದರಿತೀರ್ಪೆ, ಸತ್ಯಸಂಗ ನೀನೆಂಬುದು ಅರಿತೀರ್ಪೆ. ಎತ್ತಿ ಕಹಿತರೆ ನೀನ್ನ ಎಂದಿಗೈದಳೆಯೋತ ಮಾರ್ಗವೋ ನೋಡುತ್ತೀರ ಸ್ವಾಮಿಗೆ ಕಳುಹಿಸು ಕಳುಹಿಸೋ ಎನ್ನ ಕಳುಹಿಸೋ ಇವತ್ತಿನ ಈ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ವೀಕ್ಷಣೆ ಮಾಡಿದ್ದಕ್ಕಾಗಿ ತುಂಬು ಹೃದಯದ ಎಲ್ಲರಿಗೂ ಕೂಡ ಧನ್ಯವಾದಗಳು. ಮುಂದಿನ ವಿಡಿಯೋಗಳು ನಿಮಗೆ ನೇರವಾಗಿ ತಲುಪಲು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಸಪೋರ್ಟ್ ನೀಡಿ ಎಂದು ಈ ಮೂಲಕ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಧನ್ಯವಾದಗಳು.